ಜಯಶ್ರೀ ಅಕ್ಕ ನಮಸ್ಕಾರ. ಮೀನಾಕ್ಷಿ ಮೀನಾಕ್ಷಿ ಎಂತ ಮಕ್ಳು ಜನ್ಮ ಕೊಟ್ಬಿಟ್ಟೆ. ನಾನ್ ಪರವಾಗಿಲ್ಲ. ವೆಲ್ಕಮ್ ಟು ಅವರ್ ವ್ಲಾಗ್. ಇಟ್ಸ್ ಅ ಬ್ಯಾಡ್ ಡೇ ಅಷ್ಟೇ. ಎಲ್ಲ ಬೋಟಿಂಗ್ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ. ಏನ್ ತುಂಬಾ ದೊಡ್ಡವ್ರೇನಲ್ಲ, ಸುತ್ತಿ ಜಾಗದಲ್ಲೇ ಸುತ್ತಾ ಇದ್ದೀವಿ. ರೀಲ್ಸ್ ಮಾಡೋದನ್ಗ ಆಮೇಲೆ ವಿಚಾರಿಸ್ಕೊಂತೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. Baby, I love you so ಏನ್ ಬೃಂದ 9 ಗಂಟೆ ಅಂದ್ಬಿಟ್ಟು 10 ಗಂಟೆ ಮಾಡ್ತೀಯಾ? ಅಕ್ಕ ಅಕ್ಕ ಜಯಶ್ರೀ ಅಕ್ಕ ನಮಸ್ಕಾರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಕಲ್ ಎಂತ ಮಗ್ಳಿಗೆ ಜನ್ಮ ಕೊಟ್ಬಿಟ್ರಿ ಅಂಕಲ್. ಮೀನಾಕ್ಷಿ 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 ಎಂತ ಮಕ್ಳು ಜನ್ಮ ಕೊಟ್ಬಿಟ್ರಿ. ನಾನ್ ಪರವಾಗಿಲ್ಲ, ನಮ್ಮ ಅಪ್ಪಗೆ ಅಂಕಲ್ ಆಯ್ತು ಅಂಕಲ್. ಯಾರ್ ಬೆಟರ್ ನಿಮ್ 4 ಜನ ಮಕ್ಳಲ್ಲಿ? ನನ್ 2ನೇ ತಂಗಿ, ಅವಳಷ್ಟು ಬೆಟರ್ ಯಾರು ಇಲ್ಲ. ಆಂಟಿ ಆಂಟಿ ನೋಡಿ ಆಂಟಿ, 4 ಜನ ಮಕ್ಳಲ್ಲಿ ಯಾರು ಬೆಟರ್? ಆಂಟಿ ಪರವಾಗಿಲ್ಲ, 4 ಜನ. ನೆಕ್ಸ್ಟ್ 4 ಜನ ಮಕ್ಳಲ್ಲಿ ಯಾರು ಬೆಟರ್ ಆಂಟಿ? ಆಲ್ ಆರ್ ಬೆಟರ್. ಧ್ರುವಾನು ಧ್ರುವನು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗುತ್ತೆ. ಧ್ರುವ ನನ್ ನೋಡಿ ಒಬ್ಬ ಹುಡುಗ ಏನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಿದ್ದಾನೆ, ಧ್ರುವ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅವನ್ ಚಾನೆಲ್ಗೆ. ಬಾಯ್ Guys, we need to leave. Bye. ಓಕೆ ಬಾಯ್ ಆಂಟಿ ಅಂಕಲ್. ಬಾಯ್ 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 You will leave us. ಬಾಯ್ ಅಂಕಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. This is very rough. Okay, bye. ಬಾಯ್ ಅಯ್ಯೋ ಬಾಯ್ ಧ್ರುವ. ಬಾಯ್ ಬೃಂದ. ನಾನು ಬರ್ತಾ ಇದೀನಿ ಕಡೆ. ಬಾಯ್ ಜಯಶ್ರೀ. ಬಾಯ್ ಗೈಸ್. ನಾನೇ ಸ್ವಲ್ಪ ನಿಮ್ಗೆ ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್, ಈ ಟ್ರಿಪ್ಪಿಗೆ ಆರ್ಗನೈಸರ್ ಬಂದು ಜಯಶ್ರೀ ಆಯ್ತಾ. ಅವಳು ಒಂದ್ ಟ್ರಿಪ್ ಪ್ಲಾನ್ ಮಾಡಿದಕ್ಕೆ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿದ್ರೆ ಚಪ್ಪಲಿ ಹೊಡಿರಿ ಅಂತ ಹೇಳ್ತಿದ್ದಾಳೆ. ಅಂದ್ರೆ ಅದಕ್ಕೆ ಯಾವ ಜೊತೆ ಚಪ್ಪಲಿ ಅಂತ ಅವಳೇ ಡಿಸೈಡ್ ಮಾಡ್ಬೇಕು ಅಷ್ಟೇ. ಅಂಕಲ್ ಹೇಳಿದ್ರು ಯಾವ ಚಪ್ಪಲಿ ಬೇಕು ಕೇಳಿಟ್ಕೊಂಡಿರೋ. ವೆಲ್ಕಮ್ ಟು ಅವರ್ ವ್ಲಾಗ್. ವಿ ಆರ್ ಗೋಯಿಂಗ್ ಟು ಪಾಂಡಿ. ಏನೋ ಅನ್ಕೊಂಡ್ವಿ, ಏನೋ ಆಯ್ತು, ಇವಾಗ ಏನೋ ನಡೀತಾ ಇದೆ. ಗೊತ್ತಾಗುತ್ತೆ ಅಂದ್ರೆ ಗೈಸ್, ಅವರು ಗಾಡಿ ಓಡಿಸೋವಾಗ ಯಾವನಾದ್ರೂ ಅಡ್ಡ ಬಂದ್ರೆ ನಿನ್ನ ಅಂತ ಸ್ಟಾಪ್ ಮಾಡ್ತಾರಲ್ವಾ, ಅಲ್ಲಿ ಸ್ಟಾಪ್ ಮಾಡ್ತಾನ ಏನ ಬೈತಾನ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ನೋಡಿ ನಮ್ಮನ್ನ ಇವಾಗ ಸ್ಟಾಪ್ ಮಾಡ್ಕೊಂಡ್ರು, ಪಾಪ ಒಳ್ಳೆಯವರು ಅದಕ್ಕೆ ಹುಡುಗಿರಿದಾರೆ ಅಂತ ಡೀಸೆಂಟ್ ಆಗಿರ್ಬೇಕಂತ ಇದಾರೆ. ಇಲ್ಲಾಂದ್ರೆ ಬೈಯವರು ನಾರ್ಮಲ್ ಆಗಿದ್ರೆ. ಇಲ್ಲ ಅಣ್ಣ, ಏ ಅಣ್ಣ ನಮ್ಮನ್ನ ನೀವು ಮೀಡಿಯಾಗೆ ಎಂಟ್ರಿ ಕೊಡ್ಬೇಕಾದಾಗ ಜನಗಳನ್ನ ಇನ್ಸ್ಪೈರ್ ಮಾಡ್ಬೇಕು. ಕನ್ನಡದ ಕಲೆಯನ್ನು ಕಂಡು ಕಿಲ ನಾವು ಅಷ್ಟೆಲ್ಲ ಕನ್ನಡ ನನ್ಗೆ ಗೊತ್ತಿದ್ರೆ ಉದ್ಧಾರ ಆಗ್ತಿದ್ದೆ. ವೈವಿಧ್ಯ ಮನೆಗಳು ದಿವ್ಯ ದರ್ಶನ. ನಿಮ್ ಚಾನೆಲ್ ಹೆಸರು ಕನ್ನಡ ದೇವಿಕಾ ಕಲಾ ವಿಶ್ವನಾಥ್. ದರ್ಶನ. ಒಮ್ಮೆ ನೋಡ್ರೆ ಮತ್ತೊಮ್ಮೆ ನನ್ನ ಮಗದೊಮ್ಮೆ ಹೊಡೆದಾಕ್ಬೇಕನ್ಸ ಫೋನ್ ನೋಡೋ ಬದಲು ಫೋನ್ ಆಫ್ ಮಾಡಿ ಯಾವ್ದಾನ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕೊಂಡು ರೇಡಿಯೋ ಮಿರ್ಚಿ ಓಡಾಡ್ಕೊಂಡು ಜಾಲಿಯಾಗಿರಿ. ಅಣ್ಣ ಏಮಣ್ಣ ಇಂತ ಫಾಸ್ಟ್ ಮಾತಾಡ್ತಾರೋ? ನಾನು ರೇಡಿಯೋ ಮಿರ್ಚಿ ಕೆಲಸ ಮಾಡಿಲ್ಲ, ಅದಕ್ಕೆ ರೆಕಮೆಂಡ್ ಮಾಡೋದಲ್ಲ. ಚರ್ಚ್ ಸ್ಟ್ರೀಟ್ ಬಗ್ಗೆ ಏನ್ ಅನ್ಸುತ್ತೆ ಹೇಳಿ ಅಣ್ಣ? ಬ್ಲೇಡ್ ಒಂದು ದೊಡ್ಡ ಜಾಬ್ ಅನ್ಸುತ್ತೆ ಅಣ್ಣ. ಜಾಬ್ಗೊಂದು ಬ್ಲೇಡ್ ಅಣ್ಣ. ಕರೆಕ್ಷನ್ ಮಾಡ್ಬೇಕು ತಾನೆ ಅಷ್ಟೇ. ನಾನು ಫಸ್ಟ್ ಹೇಳಿಲ್ವಾ ನನ್ನ ಬ್ಲಾಗ್ ಹೆಸರೇ ಉಲ್ಟಾ ಬ್ಲಾಗ್. ಉಲ್ಟಾ ಹೇಳ್ತಿದ್ರೆ ಸೀದಾ ಕರೆಕ್ಷನ್ ಮಾಡ್ತಾರ. ಸುಮ್ನೆ ಅಲ್ಲೆಲ್ಲ ಬಿಸ್ನೆಸ್ ಮಾಡೋ ಬದಲು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಕಾರ್ ನಿಲ್ಸಿದಾಗೆಲ್ಲ 10 ರೂಪಾಯಿ ಕಿತ್ಕೊಂಡ್ರೆ ಒಳ್ಳೆ ವ್ಯಾಪಾರ. ದಿನಕ್ಕೆ 1000 ರೂಪಾಯಿ ಮಾಡಿದ್ರೆ ತಿಂಗಳು 30,000. ನನ್ನಂತ ನೋ ಇನ್ವೆಸ್ಟ್ಮೆಂಟ್.
ಕರೆಕ್ಟಾ? ಕರೆಕ್ಟ್ ಅಣ್ಣ. ಜೀರೋ ಇನ್ವೆಸ್ಟ್ಮೆಂಟ್. ಎಷ್ಟು ಏನ್ ಇನ್ವೆಸ್ಟ್ಮೆಂಟ್? 10 ರೂಪಾಯಿ ಪೇಪರ್. ಫ್ಲಾಟ್ ನಂಬರ್ 1. ನೆಕ್ಸ್ಟ್ ಯಾರು ದಬಾಕೋತಾರೆ ನೋಡೋಣ. ಅಕ್ಕವ್ರ ನೈಟ್ ಶಿಫ್ಟು, ಅದೇ ಎಷ್ಟೊತ್ತಾದ್ರೂ ನಿಂಗೆ ಎದ್ದಿರ್ತಾಳೆ. ನಂದು ನಿದ್ದೆ ಮಾಡೋ ಟೈಮು. ಇವಳು ಆಲ್ರೆಡಿ ಸುಳ್ಳಾಡ್ತಾಳೆ, ಊರಾಡ್ತಾ ಇದ್ದಾಳೆ. ಇವಳು ಇಂಥ ಸಾಂಗಲ್ಲೂ ಹೆಂಗೆ ಮಲಗಿದ್ದಾಳೆ, ಕಾಣಿಸ್ತಾನೆ ಇಲ್ಲ. ಕನ್ಸಳೆ ಆಡ್ತಾಳೆ. ಪಾಂಡಿಚೇರಿ ಟ್ರಿಪ್ ನಮಗೆ ಹೇಗೆ ಅಂದರೆ ಎವ್ರಿ ಟೈಮ್ ಬೇಡ, ಅಲ್ಲೇನಿಲ್ಲ ನೋಡೋಕ್ಕೆ, ಜಸ್ಟ್ ಬೀಚಸ್ ಇದೆ, ಸೊ ಅಂತ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಬಟ್ ದಿಸ್ ಟೈಮ್ ಇಲ್ಲ, ಪಾಂಡಿಚೇರಿಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ಸೊ ಬನ್ನಿ, ನಾವು ಪಾಂಡಿಚೇರಿನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಆಫ್ಟರ್ ಸ್ಮಾಲ್ ಬ್ರೇಕ್ ವಿ ಕಂಟಿನ್ಯೂಡ್ ಅವರ್ ಟ್ರಾವೆಲ್. ಈಗ ಜಾಸ್ತಿ ಡ್ರೈವ್ ಮಾಡ್ತಾಳಂತೆ. ಅವಳ ಡ್ರೈವಿಂಗ್ ಸ್ಕಿಲ್ಸ್ ಹೇಗಿದೆ ಅಂತ ನೋಡಿ ನೀವೇ. ಅಕ್ಕನ ಡ್ರೈವಿಂಗು ನಿದ್ದೆ ಡೋರ್ ಹತ್ರ ನಿಂತಿದ್ದೀನಿ. ಹಂಗೆ ಹೇಳ್ಕೊಂಡು ಹೋಗ್ಬಿಡ. ಲೇ, ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಕಣೆ ಹೆಣ್ಮಗಳು. ಪೊಲೀಸ್ ಇರ್ತಾನೆ ಅಲ್ಲಿ. ನಾವು ಪಾಂಡಿಚೇರಿಲಿ ಫಸ್ಟ್ ಹೋಗಿದ್ದ ಪ್ಲೇಸ್ ಬಂದು ಆರೋವಿಲ್ಲಾ ಬೀಚ್. ಅಲ್ಲಿ ನಾವು ಸನ್ರೈಸ್ ನೋಡೋಕ್ಕೆ ಅಂತ ಹೋದ್ವಿ. ಹಾಗೆ ಬೀಚಲ್ಲಿ ಒಂದು ವಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. Here, what is not crab? It is crab. ಲೆಟ್ಸ್ ಗೋ. ಎಲ್ಲಿ ಹೋಗ್ತಾ ಇದೀರ ಎಲ್ಲರೂ? ಜಸ್ಟ್ ಗೋಯಿಂಗ್ ಕಾರ್ ಸಿಟ್ಟಿಂಗ್ ಅಂಡ್ ಗೋಯಿಂಗ್ ಅನದರ್ ಸೈಡ್. ಅಬ್ಸಲ್ಯೂಟ್ಲಿ ರೈಟ್. ಎದ್ದಿದ್ಯಾ ಮಲಗಿದ್ಯಾ ಹರ್ಷಿತಾ? ಮಲಗಿದ್ದಾಗೆ ಇರ್ತಾಳಕ್ಕ. ಇಲ್ಲ ಅಕ್ಕ, ಪ್ಲೀಸ್ ಡೋಂಟ್ ಕ್ಯಾಪ್ಚರ್. ವ್ಯೂ ಪಾಯಿಂಟ್, ವ್ಯೂ ಪಾಯಿಂಟ್ ಬಂದಿದೀವಿ. ನಾವು ಹೋಗಿದ್ದ ಸೆಕೆಂಡ್ ಪ್ಲೇಸ್ ಆರೋವಿಲ್. ಆರೋವಿಲ್ ಒಂದು ಎಕ್ಸ್ಪೆರಿಮೆಂಟಲ್ ಟೌನ್ಶಿಪ್. ಇದನ್ನು ಫೆಬ್ರವರಿ 28, 1968 ಮೀರಾ ಅಲ್ಫೆಜಾ ಅನ್ನೋರು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಮೀರಾ ಅಲ್ಫೆಜಾ ಅನ್ನೋರನ್ನ ದ ಸ್ಪಿರಿಚುವಲ್ ಕೊಲಾಬ್ರೇಟರ್ ಆಫ್ ಶ್ರೀ ಆರೋಬಿಂದೋ ಅಂತಲೂ ಕರೀತಾರೆ. ಆರೋವಿಲ್ನ ಡಿಸೈನ್ ಮಾಡಿದ್ದು ಫ್ರೆಂಚ್ ಆರ್ಕಿಟೆಕ್ಚರ್ ಆದ ರೋಜರ್ ಆ್ಯಂಗರ್ ಅನ್ನೋರು. ಆರೋವಿಲ್ನ ಯಾವ ರೀಸನ್ಗೋಸ್ಕರ ಪ್ಲ್ಯಾನ್ ಮಾಡಿದ್ದು ಅಂದರೆ, ಇಲ್ಲಿ ಯಾವ ರಾಷ್ಟ್ರೀಯತೆ, ರಾಜಕೀಯ ಅಥವಾ ಧಾರ್ಮಿಕ ನಂಬಿಕೆಗಳು ಇಲ್ಲದೆ ಪ್ರಪಂಚದಲ್ಲಿ ಎಲ್ಲ ಕಡೆ ಜನರು ಶಾಂತಿ ಮತ್ತು ಒಗ್ಗಟ್ಟಿಂದ ಇರೋದಕ್ಕೆ ಸಾಧ್ಯ ಆಗಲಿ ಅಂತ ಆರೋವಿಲ್ನ ಸ್ಟಾರ್ಟ್ ಮಾಡ್ತಾರೆ. ಆರೋವಿಲ್ ಒಳಗಡೆ ಏನೇನು ನೋಡ್ಬೋದಂದರೆ ಮತ್ರಿ ಮಂದಿರ್, ಯೋಗ ಆ್ಯಂಡ್ ಮೆಡಿಟೇಷನ್ ಪ್ಲೇಸ್, ಕೆಫೇಸ್ ಆ್ಯಂಡ್ ರೆಸ್ಟೋರೆಂಟ್ಸ್, ಯೂತ್ ಸೆಂಟರ್, ಆದಿಶಕ್ತಿ ಥಿಯೇಟರ್ ಆ್ಯಂಡ್ ಸ್ಟಿಲ್ ಮೋರ್. ಅಲ್ಲ, ಸುತ್ತಾಡಿ ಕೊನೆಗೆ ಆರೋವಿಲ್ ಬಂದು ರೀಚ್ ಆದ್ವಿ. ಅದೇ ಗೊತ್ತಿಲ್ಲ ಒಳಗಡೆ ಬಿಡ್ತಾರ ಇಲ್ಲ. ಪಾರ್ಕಿಂಗ್ 150 ರೂಪಾಯಿ ಕಾರ್ ಪಾರ್ಕಿಂಗ್. ದೆದ್ದು ಸ್ಕ್ಯಾಮ್. ನಾವು 3 ಕಿಲೋಮೀಟರ್ ಓಡಾಡ್ಬೇಕು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಾವು 3 ಕಿಲೋಮೀಟರ್ ಓಡಾಡ್ಬೇಕು. ಬಟ್ ಇಲ್ಲಿ ನಾವು ಆರೋವಿಲ್ ಒಳಗಡೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀವಿ ನೋಡಿ. ಸೊ ಅಷ್ಟರಲ್ಲಿ ಬೆಳಗ್ಗೆ ಟೈಮ್ ಆಗಿತ್ತು ಆ್ಯಂಡ್ ಎಲ್ರಿಗೂ ಹಶ್ವಾಗಿತ್ತು. ಸೊ ಅಷ್ಟರಲ್ಲಿ
ಒಂದು ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ನೋಡೋಣ ಅಂತ ಹೊರಟ್ವಿ. ಏನು ತುಂಬ ದೊಡ್ಡೂರೇನಲ್ಲ, ಸುತ್ತಿ ಜಾಗದಲ್ಲೇ ಸುತ್ತಾ ಇದ್ದೀವಿ. ಪಾಂಡಿಚೇರಿನೇ ಅಲ್ಲ ಗೈಸ್, ಆರೋವಿಲ್ ಆದ್ರೇನೆ ಅಷ್ಟಿರುತ್ತೆ. ನಾನು ಅದೇ ಹೇಳ್ತಿರೋದು, ವಾಪಸ್ ಅಲ್ಲಿಗೆ ಹೋಗ್ತೀವಂದ್ರೆ ಕೇಳ್ತಾ ಇಲ್ಲ. ಸೊ ಅರವಿಲ್ ಯಾರು ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿದೆ, ಡೀಸೆಲ್ ಸಾರಿ ಫುಲ್ ಟ್ಯಾಂಕ್ ಡೀಸೆಲ್ ಆಗಿದೆ. ಸೊ ನಾನು ಮಲಗಿರ್ತೀನಿ, ಹೋಗ್ಬೋದು. ಸೊ ಇದು ಯಾರು ಇವರು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿದ್ದಾರೆ ಅರವಿಲ್ ಅನ್ಕೊಂಡು. ದೇವಣ್ಣ ರೀಲ್ಸ್ ಮಾಡ್ದವನ್ಗ ಆಮೇಲೆ ವಿಚಾರಿಸ್ಕೊಂತೀವಿ, ಕಳ್ಸ್ಬಿಟ್ಟು ಊರೆಲ್ಲ ಸುತ್ಕೊಂಡ್ ತಿರ್ಗಿ ಇಲ್ಲಿಗೆ ಬರ್ತಾ ಇದೀವಿ. ಎಂಟ್ರಿ ಇಲ್ಲ, ಬಟ್ ಬುಕಿಂಗ್ ಮಾಡ್ಕೊಂಡ್ ಬರ್ಬೇಕು. ಬುಕಿಂಗ್ ಮಾಡ್ಬೇಕಾದ್ರೆ ವರ್ಷದ ಮುಂಚೆನೆ ಮಾಡ್ಬೇಕಂತೆ. ಇಲ್ಲ ಗೈಸ್, ಇಟ್ಸ್ ಜಸ್ಟ್ 1 week ಪ್ರಯರ್. ಹುಡುಗಿರು ನಾನು ಹೇಳ್ದೆ ಬುಕಿಂಗ್ ಮಾಡೋಣ ಅಂತ. ಗರ್ಲ್ಸ್ ಡಿಂಟ್ ಕಾರ್ಪೊರೇಟ್, ಅದು ಏನೋ ಅನ್ಕೊಂಡು ಏನೇನೋ ಆಯ್ತು, ಅದಕ್ಕೆ ನಾವು ಇಲ್ಲಿದ್ದೀವಿ. ಸೊ ರೋಡಲ್ಲಿ ಬಿದ್ದಿದ್ದೀವಿ, ಮತ್ತೆ ಮಾತಾಡೋಣ. ಅಂಡ್ ಅವರ್ ಸ್ಲೀಪಿಂಗ್ ಬ್ಯೂಟಿ ಹರ್ಷಿತಾ. ಅಯ್ಯೋ ಅಕ್ಕ, ಫೇಮಸ್ ಮಾಡಿಬೇಡಿ ಅಕ್ಕ. ಸ್ಲೀಪಿಂಗ್ ಬ್ಯೂಟಿ ಹರ್ಷಿತಾ, ಲಾಫಿಂಗ್ ಬ್ಯೂಟಿ ಶಿರೀಷಾ ರೆಡ್ಡಿ, ಅಂಡ್ ನಮ್ ವೃಂದಂಗೆ ಯಾವ ಬ್ಯೂಟಿ ನೀವೇ ಕಮೆಂಟ್ ಮಾಡಿ. ಸೈಡ್ ಬ್ಯೂಟಿ ಬೃಂದಾಗೆ ನಾನು ಅವಳೆ ಮೇನ್ ಕ್ಯಾರೆಕ್ಟರ್ ಡೋರಾ ಅಂತೆ ಗೈಸ್. ದಿ ಎಕ್ಸ್ಪ್ಲೋರರ್. ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ಯಾ? ನಾ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ಬೆಳಗ್ಗೆಯಿಂದ. ಇನ್ಸ್ಟ್ರೂಮೆಂಟ್ ಐತಂತ ಒಳಗಡೆ, ಸೊ ಇನ್ಸ್ಟ್ರೂಮೆಂಟ್ ಅದಕ್ಕೆ ಎಲ್ಲ ನೋಡಕ್ ಹೋಗಿ ಅದು ನೋಡಿಲ್ಲ. ಸೊ ಇಲ್ಲಿ ಮ್ಯೂಸಿಕಲ್ ಮ್ಯೂಸಿಯಂ ಅಂತ ಕರ್ಕೊಂಡ್ ಬಂದಿದ್ದಾರೆ, ಅದಕ್ಕಾದ್ರೂ ಹೋಗಿ ನೋಡ್ತೀವಾ ಇಲ್ವಾ ನೋಡೋಣ ಬನ್ನಿ. ಅದು ಮ್ಯೂಸಿಕಲ್ ಮ್ಯೂಸಿಯಂ ನೋಡೋಕ್ಕೆ ಅಂತ ಬಂದ್ವಿ ಅಟ್ಲೀಸ್ಟ್, ಬಟ್ ಅದು ಸ್ಲಾಟ್ ಟೈಮಿಂಗ್ಸ್ ಇದೆ. ಸೊ ಹಾಗಾಗಿ ಅದನ್ನು ನೋಡೋಕ್ಕಾಗಿಲ್ಲ. ಸೊ ನಮ್ಮ ಹುಡುಗಿರೆಲ್ಲ ಪಾಪ ಬೇಜಾರು ಮಾಡಿಕೊಂಡು ಕೂತ್ಕೊಂಡ್ರು. ಸೊ ಇಟ್ಸ್ ಅ ಬ್ಯಾಡ್ ಡೇ ಅಷ್ಟೇ. ಪಾಂಡಿಚೇರಿಗೆ ಬಂದು ಏನು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಹಿಂಗೆ ಮಲ್ಕೊಂಡಿರೋದು ಅಷ್ಟೇ. ಎಲ್ಲೋದ್ರೂ ಏನು ನಮ್ಮ ಟೈಮಿಗೆ ಅದು ಸೆಟ್ ಆಗ್ತಾಯಿಲ್ಲ. ಸೊ ಎಲ್ಲ ನಿದ್ದೆ ಮಾಡೋದು. ಎಕ್ಸ್ಟ್ರಾ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಏನು ಹೋಗೋದು ಅಂತ ನೋಡೋಣ. ನಾವು ಹೋಗಿದ್ದ ನೆಕ್ಸ್ಟ್ ಪ್ಲೇಸ್ ಬಂದು ರಾಕ್ ಬೀಚ್. ನಾವು ನೆಕ್ಸ್ಟ್ ಅಲ್ಲಿಂದ ನಾವು ಬುಕ್ ಮಾಡಿದ ರೂಮಿಗೆ ಬಂದ್ವಿ. ಆ್ಯಕ್ಚುಲಿ ಇದು ರೂಮ್ ಅಲ್ಲ, ಮನೆಯೇ. ಏರ್ಬಿಎನ್ಬಿಯಲ್ಲಿ ಬುಕ್ ಮಾಡಿದ್ರೆ ನಮಗೆ ಒಂದು ಮನೆಯೇ ಸಿಗುತ್ತೆ. ಸೊ ನಾವು ಅದಕ್ಕೆ ಪೇ ಮಾಡಿದ್ರೆ ಸಾಕು. ನಾವಿಲ್ಲಿ ಬುಕ್ ಮಾಡಿದ್ದು 2 nights ಆ್ಯಂಡ್ 3 daysಗೋಸ್ಕರ. ಸೊ ಓಕೆ, ಮನೆ ಚೆನ್ನಾಗಿದೆ, ನಾಟ್ ಬ್ಯಾಡ್. ಆ್ಯಂಡ್ ಆ ಮನೇಲಿ ನಮಗೆ ಬೇಕಾಗಿರೋ ನೀಡ್ಸ್ ಎಲ್ಲ ಇಟ್ಟಿರ್ತಾರೆ. ಈವನ್ ಇನ್ ಕಿಚನ್ಸ್, ಪಾತ್ರೆ ಎಲ್ಲ ಇರುತ್ತೆ. ಸೊ ಆ್ಯಂಡ್ ಇಲ್ಲಿ ಒಂದು ಬಾಲ್ಕನಿ ವ್ಯೂ ಪಾಯಿಂಟ್ ಕೂಡ ಇದೆ. ಇಟ್ಸ್ ಬ್ಯೂಟಿಫುಲ್. ನಾವಲ್ಲಿಂದ ರೆಡಿಯಾಗಿ ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ನೀವೇ ನೋಡಿ ಎಲ್ಲಿ ಅಂತ. ಎಲ್ಲ ಬೋಟಿಂಗ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸ್ವಲ್ಪ ಫೋಟೋ ಪೋಸ್ಟ್ ಕೊಡ್ತೀವಿ. ನಾವೀಗ ಬಂದಿರೋ ಪ್ಲೇಸ್ ಮ್ಯಾಂಗ್ರೋವ್. ಅಲ್ಲ ಅಷ್ಟೊತ್ತೆಲ್ಲ ರೆಡಿಯಾಗಿ ಫೋನ್ ಏನಾದ್ರು ಬೇಕು, ಅದೇ ಡ್ರೆಸ್ ಬೇಕಂತ ತಗೊಂಡ್ ಬಂದು ಇವಾಗ ಟಾಪಿ ಬೇರೆ ಬೇಕು ಅಂತ ನಮ್ ಬೃಂದ. ಟಾಪಿ ಸಿಕ್ಕಿಲ್ಲ. ನಾನು ಮುಳುಗೋಗ್ಬಿಟ್ಟಿದ್ದೀನಿ ಗೈಸ್. ಅದೇ ಅಲ್ವಾ, ಕೂತ್ಕೊಳ್ಳೋಕ್ ಆಗ್ತಿಲ್ಲ. ಅಲ್ಲ ಇದೇ ಡ್ರೆಸ್ ಬೇಕು ಮ್ಯಾಂಗ್ರೋವ್ ಹೋಗಕ್ಕೆ ಅಂತೆಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ತಿರೋದು 5 o'clock. ಸೊ ನೋಡೋಣ, 1 hour ಅಂತ ಹೇಳಿದ್ದಾರೆ. ಅದೇನೇ ಹಂಪಿ ಡಂಪಿ ತರ ಮಗನೇ ಕಾಣಿಸ್ತಿಲ್ಲ. ಸೊ ಓಕೆ, ವಿ ಆರ್ ಗೋಯಿಂಗ್ ಆನ್ ಬೋಟ್ ರೈಡ್ ನಾವ್. ಈ ಬೋಟ್ ರೈಡಲ್ಲಿ ನಮಗೆ 5 places ಕವರ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಫಸ್ಟ್ ಒನ್ ಮ್ಯಾಂಗ್ರೋವ್ ಕೇವ್, ಫುಡ್ ಶೂಟಿಂಗ್ ಸ್ಪಾಟ್,
ಫಿಶಿಂಗ್ ಹಾರ್ಬರ್ ಆ್ಯಂಡ್ ಓಷನ್ ಪಾಯಿಂಟ್ ಆ್ಯಂಡ್ ಸನ್ಸೆಟ್. ಅಲ್ಲ ತಣ್ಣಿ ಇಷ್ಟೊಂದು ಸ್ಮೆಲ್ இருக்குது ಸ್ಮೆಲ್ ತಣ್ಣಿ ஆமா அதனால ஸ்மெல் வருது. ಗೋವಿಂದಾಯ ನಮಃ. This is Cafe near Rock Beach and this is must visit place in Pondicherry. ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.